ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ವಾರ 1 ಸಾಮಾಜಿಕ ಸಾಮರಸ್ಯ ವಿಶ್ವ ವಿಕಲಚೇತನ ದಿನ ಆಚರಿಸುವುದು. ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನಾವು ಮನುಜರು ಅಂತಕ್ಕಂಥ ಏನು ಕಾರ್ಯಕ್ರಮದ ಚಟುವಟಿಕೆಗಳನ್ನು ಈ ವಿಡಿಯೋದಲ್ಲಿ ನಾವು ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ. ಡಿಸೆಂಬರ್ 3ನೇ ತಾರೀಕು ವಿಶ್ವ ವಿಕಲಚೇತನ ದಿನ ಆಗಿರುತ್ತೆ. ಸೊ ಹಾಗಾಗಿ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಅಡಿಯಲ್ಲಿ ಈ ಒಂದು ದಿನಾಚರಣೆಯ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ವೈಜ್ಞಾನಿಕ ಮನೋಭಾವ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಭಾರತೀಯರ ಕುರಿತು ಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು. ಸಹಬಾಳ್ವೆ ಪರಿಕಲ್ಪನೆಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ತಕ್ಕಂಥದ್ದು ಅಥವಾ ಹೊರ ಸಂಚಾರವನ್ನು ಕೈಗೊಳ್ತಕ್ಕಂಥ ಚಟುವಟಿಕೆಗಳನ್ನು ನಾವು ಈ ಒಂದು ಮೊದಲನೇ ವಾರ ನಾವು ಮಾಡಬಹುದು ಅಂತಕ್ಕಂಥದ್ದು. ಇನ್ನು 2ನೇ ವಾರದಲ್ಲಿ ಸಾಮಾಜಿಕ ಸಾಮರಸ್ಯ ಪರಿಕಲ್ಪನೆಯಲ್ಲಿ ಯುವ ಸಂಸತ್ತು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಅಥವಾ ಶಾಲಾ ಒಂದು ಸಂಸತ್ತೇನಿದೆ ಅಥವಾ ಶಾಲಾ ವಿದ್ಯಾರ್ಥಿ ನಾಯಕತ್ವದ ಚಟುವಟಿಕೆಗಳನ್ನು ಈ ಒಂದು ವಾರದಲ್ಲಿ ಮಾಡಬಹುದು. ವೈಜ್ಞಾನಿಕ ಮನೋಭಾವ ಪರಿಕಲ್ಪನೆಯಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ಕೂಡ ನಾವು ಮಾಡಬಹುದು. ಪ್ರಕೃತಿ ನಡಿಗೆ ವನಭೇಟಿ ಕಾರ್ಯಕ್ರಮ ಇಕೋ ಕ್ಲಬ್ಬಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆಯನ್ನು ಕೂಡ ತಾವು ಈ ಒಂದು ವಾರ 2ರಲ್ಲಿ ತಾವು ಮಾಡಬಹುದು ಅಂತಕ್ಕಂಥದ್ದು. ಇನ್ನು ವಾರ 3ರ ಚಟುವಟಿಕೆಗಳಾಗಿ ಸಾಮಾಜಿಕ ಸಾಮರಸ್ಯ ಪರಿಕಲ್ಪನೆಯಲ್ಲಿ ಅಣುಕು ಸಂಸತ್ತನ್ನು ನಡೆಸ್ತಕ್ಕಂಥದ್ದು. ಜೊತೆಗೆ ಈಗ ಚಳಿಗಾಲದ ಅಧಿವೇಶನಗಳು ನಡೆಯುತ್ತಿರುವುದರಿಂದ ಆ ಚಳಿಗಾಲದ ಅಧಿವೇಶನದ ಒಂದು ಚಟುವಟಿಕೆಗಳನ್ನು ಕೂಡ ನಾವು ಇಲ್ಲಿ ವಿಡಿಯೋವನ್ನು ತೋರಿಸುವುದರ ಮೂಲಕ ಮಾಡಿಸ್ಬೋದು. ಮತ್ತು ಅದರ ಒಂದು ಅಣುಕು ಪರಿಕಲ್ಪನೆಯನ್ನು ಕೂಡ ನಾವು ಮೂಡಿಸ್ಬೋದು. ವೈಜ್ಞಾನಿಕ ಮನೋಭಾವದಲ್ಲಿ ಮೆಟ್ರಿಕ್ ಮೇಳವನ್ನು ಆಯೋಜನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗಣಿತ ಸಂತೆ ಅಂತಕ್ಕಂಥ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಅಡಿಗೆ ತಯಾರಿಕೆಯ ಚಟುವಟಿಕೆಗಳನ್ನು ಮಾಡಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ಬೋದು. ಇನ್ನು ಶಾಲಾ ವಾರ್ಷಿಕೋತ್ಸವವನ್ನು ಏರ್ಪಡಿಸ್ತಕ್ಕಂಥದ್ದು, ಶಾರದಾ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥದ್ದು, ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸ್ತಕ್ಕಂಥ ಚಟುವಟಿಕೆಗಳನ್ನು ಸಹಬಾಳ್ವೆಯಲ್ಲಿ ನಾವು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ವಾರ 4ರ ಚಟುವಟಿಕೆಗಳಾಗಿ ಸಾಮಾಜಿಕ ಸಾಮರಸ್ಯ ಪರಿಕಲ್ಪನೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದರಂತೆ ಸಸಿ ನೆಡ್ತಕ್ಕಂಥದ್ದು. ಈಗಾಗಲೇ ಜೂನ್ ತಿಂಗಳಲ್ಲಿ ನಾವು ಈ ಚಟುವಟಿಕೆಗಳನ್ನು ಮಾಡಿರ್ತೀವಿ. ಈ ಒಂದು ನಾವು ಮನುಜರು ಚಟುವಟಿಕೆ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಸಸಿಗಳನ್ನು ನಾವು ನೆಟ್ಟಿದ್ದೀವಿ, ಪ್ರತಿಯೊಂದು ಸಸಿಯನ್ನು ಕೂಡ 2-3 ವಿದ್ಯಾರ್ಥಿಗಳಿಗೆ ದತ್ತು ಕೊಡುವುದರ ಮೂಲಕ ನಾವು ಈ ಒಂದು ಸಾಮಾಜಿಕ ಸಾಮರಸ್ಯ ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಮೂಡಿಸ್ಬೋದು. ವೈಜ್ಞಾನಿಕ ಮನೋಭಾವದ ಹಿನ್ನೆಲೆಯಲ್ಲಿ ಡಿಜಿಟಲ್ ಸಾಧನಗಳ ಸದ್ಬಳಕೆ ಕುರಿತು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥದ್ದು ಅಥವಾ ಮೊಬೈಲ್ ಬಳಕೆಯನ್ನು ಕುರಿತು, ಕಂಪ್ಯೂಟರ್ ಬಳಕೆಯನ್ನು ಕುರಿತು ಚರ್ಚಾ ಸ್ಪರ್ಧೆ ಅಥವಾ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಕ್ಕಂಥ ಚಟುವಟಿಕೆಗಳನ್ನು ಮಾಡಬಹುದು. ಇನ್ನು ಸಹಬಾಳ್ವೆಯಲ್ಲಿ ಶಾಲಾ ಪ್ರಾರ್ಥನಾವಧಿಯ ಸಚೇತನ ಚಟುವಟಿಕೆಗಳ ನಿರ್ವಹಣೆಗೆ ಡಿಸೆಂಬರ್ ತಿಂಗಳ ಸಚೇತನ ಕ್ಯಾಲೆಂಡರ್ ಏನಿದೆ ಆ ಕ್ಯಾಲೆಂಡರಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ಕೂಡ ನಾವು ಮಾಡಿಸುವ ಮೂಲಕ ಏನು ನಾವು ಮನುಜರು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಸಂಪೂರ್ಣ ಪರಿಕಲ್ಪನೆಯನ್ನು ನಾವು ಪಡ್ಕೋಬೋದಾಗಿರುತ್ತೆ ಅಂತಕ್ಕಂಥದ್ದು. ಇದಾಗಿತ್ತು ಡಿಸೆಂಬರ್ ತಿಂಗಳ ನಾವು ಮನುಜರು ಕಾರ್ಯಕ್ರಮದ ಚಟುವಟಿಕೆಗಳನ್ನು ಯಾವ ರೀತಿ ಶಾಲಾ ಹಂತದಲ್ಲಿ ಆಯೋಜನೆಯನ್ನು ಮಾಡಬೇಕು ಅಂತಕ್ಕಂಥದ್ದು. ಇವು ಸಾಂಕೇತಿಕ ಚಟುವಟಿಕೆಗಳಷ್ಟೇ. ನಾವು ಮನುಜರು ಕಾರ್ಯಕ್ರಮದ ಇಲಾಖೆಯ ಸುತ್ತಲೇನಿದೆ ಆ ಇಲಾಖೆಯ ಸುತ್ತಲೆಯನ್ನು ತಾವು ಸಂಕ್ಷಿಪ್ತವಾಗಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನೇ ತಮ್ಮ ಶಾಲಾ ಹಂತಕ್ಕೆ ತಾವು ಯಾವುದು ಸೂಕ್ತ ಅನಿಸುತ್ತೆ ಅದನ್ನು ನೀವು ಆಯ್ಕೆಯನ್ನು ಮಾಡಿಕೊಂಡು ಈ ಚಟುವಟಿಕೆಗಳನ್ನು ಮಾಡಿದರೆ ತಾವು ಕೂಡ ಈ ಒಂದು ನಾವು ಮನುಜರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡೋದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ